ವೀಕ್ಷಕರೇ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಸೈನಿಕ ಅಡ್ಮಿಷನ್ ಪ್ರೊಸೆಸ್ ಬಗ್ಗೆ ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಸೈನಿಕ ಶಾಲೆಯ ಫಲಿತಾಂಶ ಕೂಡ ಬಂದಿದೆ, ಸ್ಕೋರ್ ಕಾರ್ಡ್ ಕೂಡ ಬಂದಿದೆ. ಹಾಗೆ ನಿನ್ನೆಯಿಂದ ಇ ಕೌನ್ಸಿಲಿಂಗ್ ಕೂಡ ಸ್ಟಾರ್ಟ್ ಆಗಿದೆ. ಇದ್ರ ಬಗ್ಗೆ ಕೆಲವು ಪಾಲಕರಲ್ಲಿ ತುಂಬಾ ಡೌಟ್ಗಳಿವೆ, ಸಂಶಯಗಳಿವೆ. ಅಂದ್ರೆ ಈಗ ನಾವು ಸೈನಿಕರಿಗೆ ಕ್ವಾಲಿಫೈ ಆಗಿದ್ದೇವೆ, ಏನು NS ಅಂದ್ರೆ ಏನು, SS ಅಂದ್ರೆ ಏನು, ಕೆಲವೊಂದು ಮಾಹಿತಿಗಳನ್ನ ಅವರು ಕೆಲವೊಂದು ಡೌಟ್ಗಳನ್ನ ಪದೇ ಪದೇ ನಾನು ಕೇಳ್ತಾ ಇದ್ದಾರೆ. ಹಾಗೆ ನಾನು ತುಂಬಾ ನಿನ್ನೆ ಕೂಡ ನೋಡಿದೆ. ಸ್ವಲ್ಪ ಗೊಂದಲಗಳಿವೆ ಇದರಲ್ಲಿ, ಆಯ್ತಾ. ಕೆಲವೊಂದು ಈಗ ಆಲ್ರೆಡಿ ಅವರು ಲಾಗಿನ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಿದ್ದಾರೆ, ಆದ್ರೂ ಕೂಡ ಲಾಗಿನ್ ಆಗ್ತಾ ಇಲ್ಲ. ನನಗೆ ಗೊತ್ತಿರೋ ಕೆಲವು ಮಾಹಿತಿಯನ್ನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಸರಿಯಾಗಿ ನೋಡಿ ಏನಂತ ಹೇಳಿ, ಆಯ್ತಾ. ಯೂಶುವಲಿ ನಾವು ಈಗ ಸೈನಿಕ್ ಸ್ಕೂಲ್ ರಿಸಲ್ಟ್ ಬಗ್ಗೆ, ಆಯ್ತಾ, ರಿಸಲ್ಟ್ ನ ಯಾವ ತರ ಚೆಕ್ ಮಾಡೋದು ಅಂತ, ನೀವು ಆಲ್ರೆಡಿ ರಿಸಲ್ಟ್ ಚೆಕ್ ಮಾಡಿದೀರಾ, ಮಾರ್ಕ್ ಶೀಟ್ ನ ಕೂಡ ತೆಗೆದಿದ್ದೀರಾ, ಅದ್ರ ಕೆಲವೊಂದು ಪುಟ್ಟ ಮಾಹಿತಿ ಇದೆ ನೋಡಿ. ಓಕೆ, ಸೈನಿಕ್ ಸ್ಕೂಲ್ ರಿಸಲ್ಟ್ ಬಂದ್ಬಿಟ್ಟು ಓಕೆ, ನಿಮಗೆ ಸೈನಿಕ್ ಸ್ಕೂಲ್ ನ ಮಾರ್ಕ್ಸ್ ಕಾರ್ಡ್ AISSC ವೆಬ್ಸೈಟ್ ನಲ್ಲಿ ಸಿಗುತ್ತೆ. ಅಂದ್ರೆ ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್ ಅವರ ವೆಬ್ಸೈಟ್ ನಲ್ಲಿ ಈ ವೆಬ್ಸೈಟ್ ಗೆ ಹೋಗ್ಬಿಟ್ರೆ ಕಂಪ್ಲೀಟ್ ಆದ ಮಾಹಿತಿಯನ್ನ ನಿಮ್ಗೆ ಅಥವಾ ಸ್ಕೋರ್ ಕಾರ್ಡ್ ನ ನೀವು ಪಡಿಬಹುದಾಗಿದೆ. ನೋಡೋಣ ನಾವು ಯಾವ ತರ ಇದೆ ಅಂತ. ಓಕೆ ನೋಡಿ, AISSC ನೀವು ಇಲ್ಲಿ ಹೋಗಿ ಗೂಗಲ್ ಸರ್ಚ್ ಅಲ್ಲಿ AISSC ಅಂತ ಟೈಪ್ ಮಾಡಿದಾಗ ನಿಮ್ಗೆ ಬರುತ್ತೆ ಆಲ್ ಇಂಡಿಯಾ ಸೈನಿಕ್ ಸ್ಕೂಲ್ ಎಂಟ್ರೆನ್ಸ್ ಎಕ್ಸಾಮ್ ಅಂತ. ಎಂಟ್ರೆನ್ಸ್ ಎಕ್ಸಾಮ್ ಗೆ ನೀವು ಕ್ಲಿಕ್ ಮಾಡಿದಾಗ ನಿಮ್ಗೆ ಇಲ್ಲಿದೆ ಕ್ಲಿಕ್ ಫಾರ್ ದ ಸ್ಕೋರ್ ಕಾರ್ಡ್ ಅಂತಿದೆ. ಈ ಕ್ಲಿಕ್ ಫಾರ್ ದ ಸ್ಕೋರ್ ಕಾರ್ಡ್ ಅಂತ ಮಾಡಿದಾಗ ಮಗುವಿನ ಅಪ್ಲಿಕೇಶನ್ ನಂಬರ್, ಡೇಟ್ ಆಫ್ ಬರ್ತ್ ನ ಹಾಕುವ ಮುಖಾಂತರ ನಿಮ್ಮ ಮಗುವಿನ ಸ್ಕೋರ್ ಕಾರ್ಡ್ ನ ನೀವು ಪಡಿಬಹುದಾಗಿದೆ. ಹಾಗೆ ನಿಮ್ಮ ಮಗುವಿನ ಸ್ಕೋರ್ ಕಾರ್ಡ್ ಈಗ ಒಂದ್ಸಲ ಬಂದಾಗಿದೆ, ಆಲ್ರೆಡಿ ನಿಮ್ಗೆ ನಿಮ್ಮ ಹತ್ರ ನಿಮ್ಮ ಮಗುವಿನ ಸ್ಕೋರ್ ಕಾರ್ಡ್ ಇದೆ. ಆದ್ರೆ ಕೆಲವೊಬ್ಬರಿಗೆ ಕೆಲವೊಂದು ಮಾರ್ಕ್ಸ್ ಬಂದಿದೆ. ಕೆಲವೊಬ್ಬರಿಗೆ 150 ಇಂದ 160, 170 ಹೀಗೆ ತುಂಬಾ, ಕೆಲವೊಬ್ರು 300 ಗೆ 270 ಮೇಲ್ ತಗೊಂಡಿದ್ದಾರೆ. ಕೆಲವು ಪಾಲಕರಲ್ಲಿ ಗೊಂದಲ ಏನಂದ್ರೆ, ನಮ್ಮ ಮಗು ಕ್ವಾಲಿಫೈ ಆಗಿದೆ, ಕ್ವಾಲಿಫೈ ಅಂದ್ರೆ ಏನು, ಯಾವ ತರ ಕ್ವಾಲಿಫಿಕೇಶನ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೆಲವು ಪಾಲಕರು ಕೇಳ್ತಾರೆ, ಸರ್ ನಮ್ಮ ಮಗುದ್ದು 175 ಮಾರ್ಕ್ಸ್ ಆಗಿದೆ, ಮಾರ್ಕ್ಸ್ ಕಾರ್ಡ್ ಅಲ್ಲಿ ಕ್ವಾಲಿಫೈ ಅಂತ ಬಂದಿದೆ. ಕ್ವಾಲಿಫೈ ಅಂದ್ರೆ ಏನ್ ಸರ್, ಯಾವ ತರ ಕ್ವಾಲಿಫೈ ಆಗಿದ್ದಾನೆ ಅವನು? ಓಕೆ, ಕ್ವಾಲಿಫೈ ಅಂದ್ರೆ ಅವ್ನು ಸೈನ್ಸ್ ಸ್ಕೂಲಿಗೆ ಪಾಸ್ ಆಗಿದ್ದಾನಂತಲ್ಲ. ಯೂಶುವಲಿ ಏನಾಗುತ್ತೆ, ಕಟ್ ಆಫ್ ಮಾರ್ಕ್ಸ್ ಅಂತ ಅವ್ರು ಇಡ್ತಾರೆ. ಅದು ಯೂಶುವಲಿ ಒಂದು ಕ್ರೈಟೇರಿಯಾ ಇರುತ್ತೆ. ಇದು ಸಾಮಾನ್ಯ ವಿದ್ಯಾರ್ಥಿಗಳಿಗೆ ಅಥವಾ OBC ವಿದ್ಯಾರ್ಥಿಗಳಿಗೆ, ಕೆಲವೊಂದು ಎಕ್ಸ್ ಸರ್ವಿಸ್ ಮ್ಯಾನ್ ಅಥವಾ ಕೆಲವೊಂದು ಅವರ ಮಕ್ಕಳಿಗೆ, ರಿಸರ್ವೇಶನ್ ಕೇಳೋ ಮಕ್ಕಳಿಗೆ ಕೆಲವೊಂದು ಕ್ರೈಟೇರಿಯಾ ಇದೆ. ಅದು ಏನಂತ ಹೇಳಿದ್ರೆ, ಯೂಶುವಲಿ 25% ಮಾರ್ಕ್ಸ್ ನ ತಗೊಂಡ್ರೆ ಈಚ್ ಸೆಕ್ಷನ್ಸ್ ಅಲ್ಲಿ ಮಗು 25% ಮಾರ್ಕ್ಸ್ ನ ತಗೋಬೇಕಾಗುತ್ತೆ. ಹಾಗೆ ಓವರ್ ಆಲ್ ಕಟ್ ಆಫ್ ಬಂದು 40% ಆಗಿದ್ರೆ, ಮಗುವಿನ ಓವರ್ ಆಲ್ ಕಟ್ ಆಫ್ 40% ಆಗಿದ್ರೆ ಅವನು ಕ್ವಾಲಿಫೈ ಆಗಿರ್ತಾನೆ. ಮಗುವಿನ ಈ ಸಬ್ಜೆಕ್ಟ್ ಅಲ್ಲಿ 25 ಮಾರ್ಕ್ಸ್ ಬರಬೇಕು, ಜೊತೆಗೆ ಒಟ್ಟು ಮಾರ್ಕ್ಸ್ ಬಂದ್ಬಿಟ್ಟು ಒಂದು 40% ಆಗಿದ್ರೆ ಮಗು ಏನಾಗುತ್ತೆ, ಕ್ವಾಲಿಫೈ ಆಗಿರುತ್ತೆ ಅಂತ ನಾವು ಹೇಳ್ತೇವೆ. ನಿಮ್ಗೆ ಕೆಲವೊಂದು ಮಾಹಿತಿ ಇದೆ. ಈಗ ನೀವು ಅಂಕಪಟ್ಟಿಯಲ್ಲಿ ನೋಡಿರ್ಬೋದು, ಕೆಲವು ಮಕ್ಕಳಿಗೆ ಕೊಟ್ಟಿದ್ದಾರೆ ಕ್ಯಾಂಡಿಡೇಟ್ ಸೆಲೆಕ್ಟೆಡ್ ಫಾರ್ SS ಅಂಡ್ NSS ಅಂತ. ಸಿಂಪಲ್ ಏನೂ ಅಲ್ಲ. SS ಅಂದ್ಬಿಟ್ರೆ, SS ಅಂದ್ರೆ ಸೈನಿಕ್ ಸ್ಕೂಲ್, SS ಅಂದ್ರೆ ಸೈನಿಕ್ ಸ್ಕೂಲ್ ಹತ್ರ, NSS ಅಂದ್ರೆ ನ್ಯೂ ಸೈನಿಕ್ ಸ್ಕೂಲ್ ಅಂತ ಅರ್ಥ ಆಗುತ್ತೆ. ಇಷ್ಟೇ. ಮತ್ತೆ ಬೇರೆ ರೀತಿ ಕನ್ಫ್ಯೂಷನ್ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ. SS ಅಂದ್ರೆ ಸೈನಿಕ್ ಸ್ಕೂಲ್, NSS ಅಂದ್ರೆ ನ್ಯೂ ಸೈನಿಕ್ ಸ್ಕೂಲ್. ನಾ ಹೇಳಿದ್ನಲ್ಲ, 25% ಅಂಕ ಪ್ರತಿ ಸಬ್ಜೆಕ್ಟ್ ಅಲ್ಲಿ ಕ್ವಾಲಿಫೈ ಆಗಬೇಕಂದ್ರೆ ಪ್ರತಿ ಸಬ್ಜೆಕ್ಟ್ ಅಲ್ಲಿ ಅವನ ಅಂಕಗಳು 25% ದಾಟಿರ್ಬೇಕು. ಹಾಗೆ ಓವರ್ ಆಲ್ ಪರ್ಸೆಂಟೇಜ್ ಬಂದ್ಬಿಟ್ಟು 40%. ಅಂದ್ರೆ ಈ 20%, 25%, 40% ಅಂದ್ರೆ 300 ಅಂಕಗಳಿಗೆ ಯಾವೆಲ್ಲ ವಿದ್ಯಾರ್ಥಿ 300 ಅಂಕಗಳಿಗೆ 120ಕ್ಕಿಂತ ಹೆಚ್ಚಿಗೆ ತಗೊಂಡಿದ್ದಾನೆ, ಯಾವೆಲ್ಲ ವಿದ್ಯಾರ್ಥಿ 300 ಅಂಕಗಳಿಗೆ 120ಕ್ಕಿಂತ ಹೆಚ್ಚಿಗೆ ತಗೊಂಡಿರ್ತಾರೆ, ಅವರು ಯೂಶುವಲಿ ಅವರು ಕ್ವಾಲಿಫೈ ಆಗಿರ್ತಾರೆ. ಕ್ವಾಲಿಫೈ ಆಗಿದೆ ಅಂತ ನಿಮ್ಗೆ ಸೀಟ್ ಸಿಗುತ್ತೆ ಅಂತ ಕನ್ಫರ್ಮೇಶನ್ ಇಲ್ಲ. ಇವಾಗ ಕೌನ್ಸಿಲಿಂಗ್ ಬಿಟ್ಟಿದ್ದಾರೆ. ಅದರ ಮಾಹಿತಿನ ಕೂಡ ತಿಳಿಸ್ತೇನೆ. ಯಾವ ತರ, ಈಗ ಆಲ್ರೆಡಿ ನಮ್ಮ ರಿಸಲ್ಟ್ ಶೀಟ್ ಸಿಕ್ಕಿದೆ, ನಾವು ಕ್ವಾಲಿಫೈ ಅಂತ ಆಗಿದ್ದೇವೆ, ಸರ್ ಮುಂದೇನ್ ಮಾಡ್ಬೇಕು, ನಮ್ಮ ಮಕ್ಕಳ ಮಾರ್ಕ್ ಶೀಟ್ ಅಲ್ಲಿ SS ಮತ್ತೆ NSS ಗೆ ಕ್ವಾಲಿಫೈ ಆಗಿದೆ, ಮುಂದೆ ಏನ್ ಮಾಡ್ಬೇಕು ಅನ್ನೋ ಸಮಸ್ಯೆ ತುಂಬಾ ಪಾಲಕರಲ್ಲಿದೆ. ಅದನ್ನ ನಾನು ಬಗೆಹರಿಸ್ತೇನೆ. ಏನ್ ಮಾಡ್ಬೇಕಂತ ಸರಿಯಾಗಿ ಕೇಳಿ. ಈಗಾಗಲೇ ಕೆಲವು ಮಕ್ಕಳ ಅಂಕಪಟ್ಟಿಯಲ್ಲಿ ಮಗು ಕ್ವಾಲಿಫೈ ಆಗಿದೆ ಅಂತ ನೀವು ನೋಡಿದೀರಾ. ಓಕೆ, ಇವಾಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂದ್ರೆ, ನಿನ್ನೆಯಿಂದ ಇ ಕೌನ್ಸಿಲಿಂಗ್ ಶುರು ಆಗಿದೆ. ಆಕ್ಚುಲಿ ಅವರ ಡೇಟ್ 14ರಿಂದ 16 ಇ ಕೌನ್ಸಿಲಿಂಗ್ ಶುರು ಆಗುತ್ತೆ ಅಂತ ಇತ್ತು. ಇ ಕೌನ್ಸಿಲಿಂಗ್ ಅಂದ್ರೆ ಏನು ಅಂತ ಹೇಳ್ತಾನೆ. ಯೂಶುವಲಿ ನಿಮ್ಮ ಮಗುವಿನ ಮಾರ್ಕ್ಸ್ ಶೀಟ್ ಬಂದಾದ ನಂತರ, ಅಂದ್ರೆ ನಿಮ್ಮ ಅಂಕಪಟ್ಟಿ ಬಂದಾದ ನಂತರ, ನೀವು ಆನ್ಲೈನ್ ಅಲ್ಲಿ ಕೌನ್ಸಿಲಿಂಗ್ ಅಪ್ಲೈ ಮಾಡ್ಬೇಕಾಗುತ್ತೆ. ಕೌನ್ಸಿಲಿಂಗ್ ಅಪ್ಲೈ ಮಾಡಿದ್ರೆ ಮಾತ್ರ ನಿಮ್ಮ ಮಗುವಿನ ಸೀಟ್ ಸೈನಿಕ್ ಸ್ಕೂಲ್ ಖಾತ್ರಿ ಆಗುತ್ತೆ ಅಂತ ಒಂದು ಆಪ್ಷನ್ ಇದೆ ಅದು. ಅವರು ಆನ್ಲೈನ್ ಅಲ್ಲಿ ನೀವು ಇ ಕೌನ್ಸಿಲಿಂಗ್ ಮಾಡಿದ್ರೆ ಮಾತ್ರ ನಿಮ್ಮ ಮಗು ಸೈನಿಕ ಶಾಲೆಗೆ ಅರ್ಹತೆ ಪಡಿತಾನೆ. ನಿಮಗೆ ಮಾರ್ಕ್ಸ್ ಕಾರ್ಡ್ ಬಂದಿದೆ, ನಮ್ಮ ಮಗು 300ಕ್ಕೆ 250 ಮೇಲ್ ತಗೊಂಡಿದೆ, 270 ತಗೊಂಡಿದೆ, ನಮ್ಮ ಮಗುಗೆ ಹಾಗಾದ್ರೆ ಅಡ್ಮಿಷನ್ ಸಿಗುತ್ತೆ
ಇಲ್ಲ, ಅಡ್ಮಿಷನ್ ಸಿಗಲ್ಲ. ಸೊ ನೀವು ಕಂಪಲ್ಸರಿ ಆಗಿ ಈ ಕೌನ್ಸಿಲಿಂಗ್ ನಲ್ಲಿ ಭಾಗವಹಿಸಬೇಕಾಗುತ್ತೆ. ಸೊ ಅದನ್ನು ಯಾವ ತರ ಅಂತ ಹೇಳ್ತೇನೆ ನೋಡಿ. ಸೊ ಜಸ್ಟ್ ಗೂಗಲ್ ಪೇಜಿಗೆ ಹೋಗಿ AISSE ಈ ಕೌನ್ಸಿಲಿಂಗ್ ಅಂತ ನೀವು ಜಸ್ಟ್ ಟೈಪ್ ಮಾಡಿದ ನಂತರ ನಿಮ್ಗೆ ಒಂದು ಆಪ್ಷನ್ ಸಿಗುತ್ತದ, ಈ ಕೌನ್ಸಿಲಿಂಗ್ ಶೆಡ್ಯೂಲ್ ಅಂತ ಸಿಗುತ್ತೆ. ಅಂದ್ರೆ ಆಲ್ರೆಡಿ ನಿನ್ನೆಯಿಂದ ಅಂದ್ರೆ 15/3/2024 ಈ ಕೌನ್ಸಿಲಿಂಗ್ ಶುರು ಆಗಿದೆ. ಈ ಆಪ್ಷನ್ ನ ಕ್ಲಿಕ್ ಮಾಡಿ. ಸೈಟ್ ತುಂಬಾ ಬೇಸಿ ಇದೆ, ಈಗ ಎಲ್ಲರೂ ಕೂಡ ಈ ಕೌನ್ಸಿಲಿಂಗ್ ನಾವು ಮಾಡ್ತಿದ್ದಾರೆ. ಓಕೆ, ಸೊ ನೀವು ಈ ಆಪ್ಷನ್ ನ ಕ್ಲಿಕ್ ಮಾಡಿದ ನಂತರ ನೋಡಿ ಇಲ್ಲಿ ಸ್ಟಾರ್ಟ್ ಆಗೋದ. ಈ ಕೌನ್ಸಿಲಿಂಗ್ ಸ್ಟಾರ್ಟಿಂಗ್ ಡೇಟ್ ಕೊಟ್ಟಿದ್ದಾರೆ ಅವರು ನೋಡಿ. ಯೂಶಲಿ ಇಲ್ಲಿ ನೋಡ್ಬೋದು ನೀವು, ಈ ಕೌನ್ಸಿಲಿಂಗ್ ಸ್ಟಾರ್ಟಿಂಗ್ ಡೇಟ್ ಇದೆ. ರಿಜಿಸ್ಟ್ರೇಷನ್ ಫಿಲ್ಲಿಂಗ್ ಸ್ಟಾರ್ಟ್ ಡೇಟ್ ಆಗಿದೆ 15/3/2024 18/3/2024 ತನ ಈ ಕೌನ್ಸಿಲಿಂಗ್ ನ ಡೇಟ್ ಸ್ಟಾರ್ಟ್ ಇದೆ. ಅಂದ್ರೆ ಈಗ ನಿಮ್ಮ ಮಗು ಫಾರ್ ಎಕ್ಸಾಂಪಲ್ ಈಗ ಈ ಕೌನ್ಸಿಲಿಂಗ್ ಅನ್ನೋದು ಒಟ್ಟು 8 ಸೆಟ್ಗಳಲ್ಲಿ ಆಗುತ್ತೆ. ಇದು ಜಸ್ಟ್ ರೌಂಡ್ 1. ಓಕೆ, ಇದು ರೌಂಡ್ 1 ನೋಡಿ, ಇಲ್ಲಿ ನೋಡಬಹುದು ನೀವು, ಇದು ರೌಂಡ್ 1 ಆಗಿದೆ. 15/3 ತನ, ಅಂದ್ರೆ ಇನ್ನೂ ಕೂಡ ಸಮಯ ಇದೆ. ಇವತ್ತಿನ ತಾರೀಕು ಬಂದ್ಬಿಟ್ಟು 16/3 ಆಗಿದೆ. 16, 17, 18 ಇನ್ನೂ ಕೂಡ ನಿಮ್ಗೆ 3 ದಿನ ಕಾಲಾವಕಾಶ ಇದೆ. ಸೊ ನೀವೇನ್ ಮಾಡಿ, ಈ AISSE ಕೌನ್ಸಿಲಿಂಗ್ ಸೈಟ್ಗೆ ಹೋಗ್ಬಿಟ್ಟು ಈ ಡೇಟ್ ಚೆಕ್ ಮಾಡಿ. ಹೌದಾ, ಈ ಡೇಟ್ ಓಪನ್ ಆಗಿದೆ. ರಿಜಿಸ್ಟ್ರೇಷನ್ ಫಿಲ್ಲಿಂಗ್ ಲಾಸ್ಟ್ ಡೇಟ್ ಅಂದ್ರೆ ನೀವು 18ಕ್ಕಿಂತ ಮುಂಚೆ ನಿಮ್ಮ ಮಗುವಿನ ರಿಜಿಸ್ಟ್ರೇಷನ್ ಮಾಡಬೇಕಾಗುತ್ತೆ. ಈಗ ನಿಮ್ಮ ಮಗುವಿಗೆ 300ಕ್ಕೆ 260 ಅಂಕ ಬಿಂದೆ ಅಂತ ಅನ್ಕೊಳ್ಳೋಣ. ಸೊ ನೀವೇನ್ ಮಾಡ್ಬೇಕು, ಸೈನ್ ಇನ್ ಮಾಡಿ ನಿಮ್ಮ ಮಗುವಿನ, ಈಗ ನೀವು ಅಲಾಟ್ಮೆಂಟ್ ಯಾವ ಸ್ಕೂಲ್ ನೀವು ಸೆಲೆಕ್ಟ್ ಮಾಡ್ತೀರಾ ಅಂದ್ರೆ, ಈಗ ಕರ್ನಾಟಕದಲ್ಲಿ ನಿಮ್ಗೆ 2 ಸೈನಿಕ ಸ್ಕೂಲ್ಗಳು ಸಿಗ್ತವೆ. ಸೊ ಆ ಸೈನಿಕ ಸ್ಕೂಲಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ, ನಿಮ್ಮ ಮಗುವಿಗೆ ಯಾವ ಶಾಲೆ ಬೇಕು ಅನ್ನೋದನ್ನ ನೀವು ಟಿಕ್ ಮಾಡ್ಬೇಕು. ಫಾರ್ ಎಕ್ಸಾಂಪಲ್ ನಿಮ್ಗೆ ಕೊಡಗು ಶಾಲೆ ಬೇಕು ಅಥವಾ ಬಿಜಾಪುರ ಶಾಲೆ ಬೇಕು. ನಿಮ್ಮ ಮಗುವಿನ ಮಾರ್ಕ್ಸ್ ಡಿಪೆಂಡ್ ಮೇಲೆ, ನಿಮ್ಮ ಮಗು ಫಾರ್ ಎಕ್ಸಾಂಪಲ್ ನಿಮ್ಮ ಮಗು 300ಕ್ಕೆ 250 ಮಾರ್ಕ್ಸ್ ನೋಡಿದ್ರೆ ನಿಮಗೆ ಕೊಡಗು ಸೈನಿಕ ಶಾಲೆ ಬೇಕಿದ್ರೆ, ಸೊ ನೀವು ಈ ಸೈನ್ ಇನ್ ಆಪ್ಷನ್ ಮುಖಾಂತರ ಹೋಗಿ ಮಗುವಿನ ಸೈನಿಕ ಶಾಲೆಯನ್ನ ಆಯ್ಕೆ ಮಾಡಬೇಕು. ಸೊ ಈ ಪ್ರೊಸೆಸ್ ಬಂದ್ಬಿಟ್ಟು ನೋಡಿ, ಸ್ಟಾರ್ಟ್ ಆಗಿದ್ದು 15ರಿಂದ 18ರವರೆಗೆ ಇದೆ. 18ರೊಳಗೆ ನೀವು ಈ ಕೆಲಸ ಮಾಡಬೇಕು. 18ಕ್ಕೆ ಏನಾಗುತ್ತೆ, 18 ನಂತರ ಸೊ ಸೀಟ್ ಅಲೋಕೇಶನ್ ರಿಸಲ್ಟ್ ಡೇಟ್ ಅಂತ ಆಗುತ್ತೆ. ಅಂದ್ರೆ ನೀವು ಯಾವ ಸೀಟ್ಗೆ ಅಲೋಕೇಶನ್ಗೆ ಹಾಕಿದ್ದೀರಾ ಆ ರಿಸಲ್ಟ್ ಡೇಟ್ ನ ಅವರು 20ನೇ ತಾರೀಕಿನಂದು ಬಿಡ್ತಾರೆ. ಅಂದ್ರೆ ನಿಮ್ ಮಗುಗೆ ನೀವು ಹಾಕಿದ ಶಾಲೆ ಸಿಕ್ಕಿದೆಯೋ ಇಲ್ಲ ಅಂತ 20ನೇ ತಾರೀಕಿಗೆ ಗೊತ್ತಾಗುತ್ತೆ. ಸೊ ಆದ ನಂತರ ಲಾಸ್ಟ್ ಡೇಟ್ ಫಾರ್ ಎಕ್ಸೆಪ್ಟ್ ಅಂತಿದೆ. ಸೊ ಅಂದ್ರೆ ನೀವು ಏನ್ ಮಾಡ್ಬೇಕು, ಎಕ್ಸೆಪ್ಟ್ ಅಂದ್ರೆ, ಸೊ ನೋಡಿ ಸರಿಯಾದ ಮಾಹಿತಿ ಹೇಳ್ತಾನೆ. ನೀವು ಸೈನ್ ಇನ್ ಮಾಡಿ ಮಗುವಿನ ಯಾವ ಶಾಲೆ ಬೇಕು ಅಂತ ನೀವು ಟಿಕ್ ಮಾಡಿ ಹಾಕಿದಾಗ, ಅಂದ್ರೆ ನಿಮ್ಮ ಪ್ರಿಫರೆನ್ಸಸ್ ಆಲ್ರೆಡಿ ಅಪ್ಲಿಕೇಶನ್ ಹಾಕುವಾಗ ನೀವು ಒಂದು ಶಾಲೆ ಪ್ರಿಫರೆನ್ಸ್ ಕೊಟ್ಟಿರ್ತೀರ. ಇವಾಗ ನಿಮ್ಮ ಮಗುವಿನ ಮಾರ್ಕ್ಸ್ ತುಂಬಾ ಚೆನ್ನಾಗಿ ಬಂದಿರುತ್ತೆ ಅಥವಾ ಬೇರೆ ಏನಾದ್ರು ಬಂದಿರುತ್ತೆ. ಸೊ ಈಗ ನೀವೇನ್ ಮಾಡ್ಬೇಕು, ನಿಮ್ಗೆ ಒಂದು ಆಪ್ಷನ್ ಕೊಡ್ತಾರೆ. ನೀವು ಈಗ ಬೇರೆ ಶಾಲೆಯನ್ನು ಕೂಡ ಆಯ್ಕೆ ಮಾಡಬಹುದು. ಅಂದ್ರೆ ನಿಮ್ಮ ಮಗುವಿನ ಅಂಕಗಳು ಚೆನ್ನಾಗಿದ್ರೆ ಬೇರೆ ಶಾಲೆ ಕೂಡ ಆಯ್ಕೆ ಆಗೋ ಸಾಧ್ಯತೆ ಇರುತ್ತೆ. ಸೊ ನೀವೇನ್ ಮಾಡ್ಬೇಕು ಅಂತ ಹೇಳ್ತಾನೆ, ಸಿಂಪಲ್ ಆಗಿ ಓಕೆ, ಈಗ ನೀವು ಆಲ್ರೆಡಿ ಈಗ ಅಲೋಕೇಶನ್ ಆಗಿದೆ, 20ನೇ ತಾರೀಕಿಗೆ ನಿಮ್ಮ ಮಗು ರಿಸಲ್ಟ್ ಬರುತ್ತೆ. ಸೊ ರಿಸಲ್ಟ್ ಬಂದಾಗ ನೀವು 4 ಆಪ್ಷನ್ ಕೊಡ್ತಾರೆ. ಓಕೆ, ಈ ಫಾರ್ ಎಕ್ಸಾಂಪಲ್ ನೀವು ಕೊಡಗು ಶಾಲೆಗೆ ಮಗುವಿನ ಸೀಟ್ ಅಲೋಟ್ ಆಗಲಿ ಅಂತ ಆಪ್ಷನ್ ಹಾಕಿರ್ತಿದ್ದೀರಾ. ಸೊ ನಿಮ್ಗೆ ಒಂದು ಆಪ್ಷನ್ ಕೊಡ್ತಾರೆ, ಎಕ್ಸೆಪ್ಟ್ ಅಂತ ಇರುತ್ತೆ. ಅಂದ್ರೆ ಇನ್ ಕೇಸ್ ನಿಮ್ಗೆ ಇಲ್ಲಿ ನೋಡಿ, ಯು ಹ್ಯಾವ್ ಸೆಲೆಕ್ಟೆಡ್ ಎಕ್ಸೆಪ್ಟ್ ಆಪ್ಷನ್, ಯು ಆರ್ ವಿಲ್ಲಿಂಗ್ ಟು ಟೇಕ್ ದ ಅಡ್ಮಿಷನ್ ಆಸ್ ಪರ್ ದ ಸೀಟ್ ಅಂಡ್ ಸ್ಕೂಲ್ ಅಲಾಟೆಡ್. ಅಂದ್ರೆ ನಿಮ್ಮ ಮಗುವಿಗೆ ಒಂದು ಶಾಲೆನ ಅವರು ಕೌನ್ಸಿಲಿಂಗ್ ಅಲ್ಲಿ ಅಲಾಟ್ ಮಾಡಿರ್ತಾರೆ. ನಿಮಗೆ ಆ ಶಾಲೆ ಬೇಕಾದ್ರೆ, ಇಲ್ಲ ಈ ಶಾಲೆ ನಮ್ಮ ಮಗುವಿನ ಕಳಿಸ್ತಿದೆ ಅನ್ನೋದ್ರೆ ನೀವೇನ್ ಮಾಡ್ಬೇಕು, ಈ ಎಕ್ಸೆಪ್ಟ್ ಆಪ್ಷನ್ ನ ಕ್ಲಿಕ್ ಮಾಡ್ಬೇಕಾಗುತ್ತೆ. ಇಲ್ಲಪ್ಪ ನಿಮ್ಗೆ ಆ ಶಾಲೆ ಬೇಡ, ಬೇರೆ ಶಾಲೆ ಬೇಕು ಅಂತ ನಿಮ್ಗೆ ಆಸೆ ಇದ್ರೆ ಇನ್ನೊಂದು ಆಪ್ಷನ್ ಇದೆ, ರೀಕನ್ಸಿಡರ್ ಅಂತ ಇದೆ. ಸೊ ಇದ್ರಲ್ಲಿ ಏನಿರ್ತಂದ್ರೆ, ಯು ಹ್ಯಾವ್ ಸೆಲೆಕ್ಟೆಡ್ ರೀಕನ್ಸಿಡರ್ ಆಪ್ಷನ್, ಯು ಆರ್ ನಾಟ್ ವಿಲ್ಲಿಂಗ್ ಟು ಅಕ್ಸೆಪ್ಟ್ ದ ಸ್ಕೂಲ್ allotted to you but would like to apply for the schools in the next round. ಅಂದ್ರೆ ಈ ನೀವು ರೌಂಡ್ ನಲ್ಲಿ, ಅಂದ್ರೆ ಈ ಫಸ್ಟ್ ರೌಂಡ್ ಏನಾಗ್ತದೆ, ಫಸ್ಟ್ ರೌಂಡ್ ಅಲ್ಲಿ ನೀವು ಸಿಕ್ಕಿರೋ ಶಾಲೆ ನಿಮ್ಗೆ ತೃಪ್ತಿದಾಯಕವಾಗಿರಲ್ಲ. ಅಂದ್ರೆ ನೀವು ಬೇರೆ ಶಾಲೆನ ಹುಡುಕ್ತಿರ್ತಾರೆ, ಕೊಡಗು ಬೇಡ ಬಿಜಾಪುರ್ ಬೇಕಾಗಿರುತ್ತೆ ನಿಮ್ಗೆ. ಸೊ ಆಗೇನ್ ಮಾಡ್ಬೇಕು, ನಿಮ್ಗೆ ಸಿಕ್ಕಿದ ಅಲಾಟ್ಮೆಂಟ್ ಆಗಿದ್ದ ಶಾಲೆಯಲ್ಲಿ ಅಲಾಟ್ಮೆಂಟ್ ಆಗಿದ್ರೆ ನೀವು ಎಕ್ಸೆಪ್ಟ್ ಅಂತ ಕ್ಲಿಕ್ ಮಾಡಿ. ಅಥವಾ ಇಲ್ಲ ನಮ್ಗೆ ಈ ಶಾಲೆ ಬೇಡ, ನಮ್ಗೆ ಬೇರೆ ಶಾಲೆ ಬೇಕಾಗುತ್ತೆ, ನಾವು ಸೆಕೆಂಡ್ ರೌಂಡ್ಗೆ ಹೋಗ್ಲಿಕ್ಕೆ ಇಷ್ಟಪಡ್ತೇವೆ ಅಂದ್ರೆ ನೀವು ರೀಕನ್ಸಿಡರ್ ಆಪ್ಷನ್ ನ ಟಿಕ್ ಮಾಡಿ. ಅರ್ಥ ಆಯ್ತಾ ನಾ ಏನ್ ಹೇಳಿಕತ್ತಿದ್ದೇನೆ? ನೀವು ಏನ್ ಮಾಡ್ತೀರಾ, 15ರಿಂದ 18ನೇ ತಾರೀಕು ತನ ಮಗುವಿನ ಅಲಾಟ್ಮೆಂಟ್ಗೆ ಅಂದ್ರೆ ಕೌನ್ಸಿಲಿಂಗ್ ಗೆ ಅಪ್ಲೈ ಮಾಡ್ತೀರಾ, ಯಾವ ಶಾಲೆ ಬೇಕು ಅಂತ. 20 ತಾರೀಕಿನಂದು ಅವರು, ಯಾವಾಗ 20ನೇ ತಾರೀಕು 23/24 ರಿಸಲ್ಟ್ ಬಿಡ್ತಾರೆ. ಸೊ ಆ ರಿಸಲ್ಟ್ ಇದರಲ್ಲಿ ನಿಮ್ಗೆ 4 ಆಪ್ಷನ್ ಸಿಗುತ್ತೆ. ಸೊ ತಿರ್ಗಾ ನೀವು ಸೈನ್ ಇನ್ ಮಾಡಿ ನೋಡಿದಾಗ ನಿಮಗೆ ಮಗುವಿನ ಮಾರ್ಕ್ಸ್ ಮೇಲೆ ನೀವು ಹಾಕಿರೋ ಶಾಲೆ ಅಲಾಟ್ ಆಗಿದನೋ ಇಲ್ಲೋ ಅಂತ. ಅಪ್ಪಿತಪ್ಪಿ ಅಲಾಟ್ ಆಗಿದ್ದಿದ್ರೆ ನೀವು ಎಕ್ಸೆಪ್ಟ್ ಮಾಡ್ಬೋದು. ನಿಮಗೆ ಅಲಾಟ್ ಆಗಿರುತ್ತೆ ಆದ್ರೆ ಆ ಶಾಲೆ ಬೇಡ ಅನ್ಸಿದ್ರೆ ನೀವೇನ್ ಮಾಡ್ಬೋದು, ರೀಕನ್ಸಿಡರ್ ಅಂತ ಆಪ್ಷನ್ ನ ಕ್ಲಿಕ್ ಮಾಡಿ ಸೆಕೆಂಡ್ ರೌಂಡ್ ನ ಅಲಾಟ್ಮೆಂಟ್ ಆಪ್ಷನ್ಸ್ ಅಲ್ಲಿ ನೀವು ಹೋಗ್ಬೋದಾಗಿದೆ. ಇದ್ರ ಜೊತೆಗೆ ಇನ್ನೊಂದು ಆಪ್ಷನ್ ಎಕ್ಸಿಟ್ ಅಂತ ಬರುತ್ತೆ, ಹಾಗೆ ಕ್ಲೋಸ್ ಪೋರ್ಟಲ್ ಅಂತ ಬರುತ್ತೆ. ಸೊ 4 ಆಪ್ಷನ್ ಬರುತ್ತೆ ನಿಮ್ಗೆ, ಆಯ್ತಾ. ಒಂದು ಎಕ್ಸೆಪ್ಟ್ ಅಂತ ಬರುತ್ತೆ, ಇನ್ನೊಂದು
ರೀಕನ್ಸಿಡರ್ ಅಂತ ಬರುತ್ತೆ. ಇನ್ನೊಂದು ಆಪ್ಷನ್ ಎಕ್ಸಿಟ್ ಅಂತಿದೆ, ಇನ್ನೊಂದು ಕ್ಲೋಸ್ ಪೋರ್ಟಲ್ ಅಂತಿದೆ. ಸೊ ಎಕ್ಸಿಟ್ ಆಪ್ಷನ್ ಅಲ್ಲಿ ನಿಮ್ಗೆ ನೋಡಿ, ಯು ಹ್ಯಾವ್ ಸೆಲೆಕ್ಟೆಡ್ ದ ಎಕ್ಸಿಟ್ ಆಪ್ಷನ್, ಯು ಆರ್ ನಾಟ್ ವಿಲ್ಲಿಂಗ್ ಟು ಅಕ್ಸೆಪ್ಟ್ ದ ಸ್ಕೂಲ್ ಅಲಾಟೆಡ್ ಟು ಯು ಅಂಡ್ ವುಡ್ ನಾಟ್ ಲೈಕ್ ಟು ಪಾರ್ಟಿಸಿಪೇಟ್ ಇನ್ ಎನಿ ಫರ್ದರ್ ರೌಂಡ್ ಆಫ್ ಇ ಕೌನ್ಸಿಲಿಂಗ್ ಫಾರ್ AISSAC ಅಂತ. ಅಂದ್ರೆ ನಿಮಗೆ ಸಿಕ್ಕಿರೋ ಶಾಲೆ ನಿಮ್ಗೆ ಬೇಡ, ನಾವು ನೆಕ್ಸ್ಟ್ ರೌಂಡ್ ಕೂಡ ಹೋಗ್ಲಿಕ್ಕೆ ಇಷ್ಟಪಡಲ್ಲ ಅಂದ್ರೆ ನೀವು ಈ ಕಂಪ್ಲೀಟ್ ಪ್ರೋಸೆಸ್ ಇಂದ ಹೊರಗೆ ಬರ್ತೀರಾ. ಸೊ ಅಂದ್ರೆ ನೀವೇನ್ ಮಾಡ್ಬೇಕು, ಎಕ್ಸಿಟ್ ಕ್ಲಿಕ್ ಮಾಡ್ಬೇಕು. ನಮ್ಮ ಮಗುವಿಗೆ ಶಾಲೆ ಬೇಡ, ನಾವು ಸೈನಿಕ ಶಾಲೆಗೆ ಸೇರ್ಸಲ್ಲ ಅನ್ನೋ ನಿಮ್ಗೆ ಇದ್ರೆ ಅನ್ಸಿದ್ರೆ ನೀವು ಎಕ್ಸಿಟ್ ಆಪ್ಷನ್ ಕ್ಲಿಕ್ ಮಾಡಿ. ಇಲ್ಲ ಅಂದ್ರೆ ಮತ್ತೊಂದು ಆಪ್ಷನ್ ಬರುತ್ತೆ ಕ್ಲೋಸ್ ಪೋರ್ಟಲ್, ಅಂದ್ರೆ ಕಂಪ್ಲೀಟ್ ಆಗಿ ಸಿಸ್ಟಮ್ ಕ್ಲೋಸ್ ಆಗುತ್ತೆ. ಯು ಹ್ಯಾವ್ ಸೆಲೆಕ್ಟೆಡ್ ದ ಕ್ಲೋಸ್ ಪೋರ್ಟಲ್ ಆಪ್ಷನ್, ಯು ವಾಂಟ್ ಟು ಲಾಗ್ ಔಟ್ ದ ಪೋರ್ಟಲ್ ಅಂದ್ರೆ ನೀವು ಲಾಗ್ ಔಟ್ ಮಾಡೋದು. ಸೊ 4 ಆಪ್ಷನ್ ಬರುತ್ತೆ, ಒಂದು ಎಕ್ಸೆಪ್ಟ್, ಇನ್ನೊಂದು ರೀಕನ್ಸಿಡರ್, ಇನ್ನೊಂದು ಎಕ್ಸಿಟ್, ಇನ್ನೊಂದು ಕ್ಲೋಸ್ ಪೋರ್ಟಲ್. ಸೊ ಇದು ನಿಮ್ಮ ಫಸ್ಟ್ ರೌಂಡ್ ನ ಸೆಲೆಕ್ಷನ್ ಆದ ನಂತರ ಆಯ್ತಾ. ಅಪ್ಪಿತಪ್ಪಿ ನೀವು ಎಕ್ಸೆಪ್ಟ್ ಮಾಡಿದ್ರೆ ಏನಾಗುತ್ತೆ ಅಂತ ನೋಡೋಣ. ಓಕೆ ನೋಡಿ, ಈಗ ಇನ್ನೊಂದ್ಸಲ ನಾ ಇದನ್ನ ಮಾಹಿತಿ ನಿಮ್ಗೆ ಹೇಳ್ಕೊಡ್ತೇನೆ ಏನಂತ ಹೇಳಿ. ಸೊ ನೀವೇನ್ ಮಾಡ್ತೀರಾ, ಈಗ ರಿಸಲ್ಟ್ ಡೇಟ್ ಬಂದಿದೆ. ಓಕೆ, 23, 24 ನಾವು ರಿಸಲ್ಟ್ ಬಿಡ್ತಾರೆ. ಸೊ ರಿಸಲ್ಟ್ ನಾವು ಎಕ್ಸೆಪ್ಟ್ ಮಾಡಿದ್ದೇವೆ. ಎಕ್ಸೆಪ್ಟ್ ಮಾಡೋದ ನಂತರ ಎಕ್ಸೆಪ್ಟ್ ಮಾಡ್ಲಿಕ್ಕೆ ಕೂಡ ನಿಮ್ಗೆ ಡೇಟ್ ಇದೆ. ಹೌದಾ, ನೋಡಿ 23ಕ್ಕೆ ತನಕ ನಿಮ್ಗೆ ಟೈಮ್ ಇರುತ್ತೆ. ನೀವು ಸ್ಕೂಲ್ ಬಗ್ಗೆ ಇನ್ಫಾರ್ಮೇಶನ್ ತಗೊಂಡು ಯಾವ ಸ್ಕೂಲ್ ಚೆನ್ನಾಗಿದೆ, ಯಾವ ಸ್ಕೂಲ್ ಚೆನ್ನಾಗಿಲ್ಲ ಅಂತ ಹೇಳಿ ಥಿಂಕ್ ಮಾಡ್ಕೊಂತ ನೀವು ಏನ್ ಮಾಡ್ಬೋದು, ನಮಗೆ ಯಾವ ಸ್ಕೂಲ್ ಬೇಕು ಅಂತ ಆಪ್ಷನ್ ನ ಟಿಕ್ ಮಾಡ್ಬೋದು. ಸೊ ನಿಮಗೆ ಸಮಯ ಏನಿದೆ, 20ರಿಂದ 23, 4 ದಿನಗಳ ನಿಮ್ಗೆ ಅವಕಾಶ ಸಿಗುತ್ತೆ. 4 ದಿನಗಳ ಕಾಲ ನೀವು ಅದನ್ನ ಥಿಂಕ್ ಮಾಡ್ಬೋದು. ಬಟ್ ಲಾಸ್ಟ್ ಡೇಟ್ 23 ಒಳಗಾಗಿ ನಿಮ್ಗೆ ಸಿಕ್ಕಿದ ಸ್ಕೂಲ್ ನ ನೀವು ಅಕ್ಸೆಪ್ಟ್ ಮಾಡ್ತಿರೋ ಅಥವಾ ರೀಕನ್ಸಿಡರ್ ನೆಕ್ಸ್ಟ್ ರೌಂಡ್ ಹೋಗ್ಲಿಕ್ಕೆ ಇಷ್ಟಪಡ್ತಿರೋ ಅಂತ ಆಗುತ್ತೆ ಆಯ್ತಾ. ಸೊ ಇದಿಷ್ಟು ಆಪ್ಷನ್ ಆದ ನಂತರ ನೀವು ಅಕ್ಸೆಪ್ಟ್ ಮಾಡಿ ಆದ ನಂತರ ಅವ್ರು ಏನ್ ಮಾಡ್ತಾರೆ, ವೆರಿಫಿಕೇಶನ್ ಆಫ್ ಡಾಕ್ಯುಮೆಂಟ್ಸ್ ಆಗುತ್ತೆ. ಸೊ ಇವಾಗ 25ನೇ ತಾರೀಕಿಗೆ ಏನಾಗುತ್ತೆ, ನೀವು ಅಕ್ಸೆಪ್ಟ್ ಮಾಡಾದ ನಂತರ ಅವ್ರಿಗೆ ಡಾಕ್ಯುಮೆಂಟ್ ವೆರಿಫಿಕೇಶನ್ ಅಂತ ಕರೀತಾರೆ. ಅಂದ್ರೆ ಅವರ ಸಂಸ್ಥೆಯಲ್ಲಿ ನೀವು ಯಾವ ಶಾಲೆ ಆಯ್ಕೆ ಮಾಡಿದಿರಾ ಆ ಶಾಲೆಗೆ ನೀವು ಮಗುವಿನ ಈಗ ಕಂಪ್ಲೀಟ್ ಡಾಕ್ಯುಮೆಂಟ್ ನೀವು ಕೊಡ್ಬೇಕಾಗುತ್ತೆ ಆಯ್ತಾ. ಸೊ ಹಾಗೆ ಡಾಕ್ಯುಮೆಂಟ್ ಡೇಟ್ ಸ್ಟಾರ್ಟ್ ಆಗೋದು 25ರಿಂದ. ಲಾಸ್ಟ್ ಡೇಟ್ ಫಾರ್ ಡಾಕ್ಯುಮೆಂಟೇಶನ್ ಅಂಡ್ ಫೀಸ್ ಸಬ್ಮಿಷನ್ ಅಂದ್ರೆ 25ನೇ ತಾರೀಕು ಮಾರ್ಚ್ ನಿಂದ ಏಪ್ರಿಲ್ 6ರವರೆಗೆ ನೀವು ಡಾಕ್ಯುಮೆಂಟ್ ನ ವೆರಿಫಿಕೇಶನ್ ಮಾಡಿ ಫೀಸ್ ನ ತುಂಬಿ ನಿಮ್ಮ ಮಗುವನ್ನ ಸೈನಿಕ ಶಾಲೆಗೆ ದಾಖಲಾತಿ ಮಾಡಬಹುದು. ಅಪ್ಪಿತಪ್ಪಿ ನಿಮಗೆ ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿಲ್ಲ, ಈಗ ನಿಮ್ಮ ಮಾರ್ಕ್ಸ್ 300ಗೆ 220 ಆಗಿದೆ ಅನ್ಕೋಣ, ಫಸ್ಟ್ ರೌಂಡ್ ಅಲ್ಲಿ ಕೌನ್ಸಿಲಿಂಗ್ ಅಂತ ಸಿಗಲ್ಲ. ಸೊ ಹಾಗೆ ಮತ್ತು ಕೂಡ ಸೆಕೆಂಡ್ ಆಪ್ಷನ್ ಇದೆ ನಿಮ್ಗೆ. ಇವಾಗ ನೋಡಿ, ಈ ಲಾಸ್ಟ್ ಡೇಟ್ ಫಾರ್ ಫೀಸ್ ಸಬ್ಮಿಷನ್ ಇದೆಲ್ಲ 6ನೇ ತಾರೀಕಿಗೆ ಫೀಸ್ ಸಬ್ಮಿಷನ್ ವಿತ್ ಅಡ್ಮಿಷನ್ ಲಾಸ್ಟ್ ಡೇಟ್ ಆಗುತ್ತೆ. ಯಾರಿಗದು ಫಸ್ಟ್ ರೌಂಡ್ ಇದ್ದವರಿಗೆ. ಹಾಗೆ ನೆಕ್ಸ್ಟ್ ಮತ್ತೆ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ರೌಂಡ್ ಯಾವ ಸ್ಟಾರ್ಟ್ ಆಗುತ್ತೆ, ಇದು 6ನೇ ತಾರೀಕು ಕಂಪ್ಲೀಟ್ ಆದ್ರೆ ಅದ್ರ ನೆಕ್ಸ್ಟ್ ಡೇ ಅಂದ್ರೆ 7/3/7/4/24 ಇಂದ ನೆಕ್ಸ್ಟ್ ರೌಂಡ್ ಸ್ಟಾರ್ಟ್ ಆಗುತ್ತೆ. ತಿರ್ಗಾ ಮತ್ತೆ ಅವ್ರು ಏನ್ ಮಾಡ್ತಾರೆ, ಇಲ್ಲಿ 3 ದಿನಗಳ ಅವಕಾಶ ಕೊಡ್ತಾರೆ. ಮತ್ತೆ ನೆಕ್ಸ್ಟ್ ನೀವು ಏನ್ ಮಾಡ್ಬೇಕು, ರಿಜಿಸ್ಟ್ರೇಷನ್ ಚಾಯ್ಸ್ ಫಿಲ್ಲಿಂಗ್ ಮಾಡ್ಲಿಕ್ಕೆ. ಅಂದ್ರೆ ಫಸ್ಟ್ ರೌಂಡ್ ಅಲ್ಲಿ ನಿಮ್ ಮಗುವಿಗೆ ಸೀಟ್ ಸಿಕ್ಕಿರಲ್ಲ, ಸೆಕೆಂಡ್ ರೌಂಡ್ ಕೂಡ ಇನ್ನೊಂದು ಆಪ್ಷನ್ಸ್ ಇರುತ್ತೆ. ಓಕೆ, ನಿಮ್ ಮಗುವಿಗೆ ಯಾವ ತರ ಈಗ ಸೀಟ್ ನ ಸಿಗ್ಬಾರ್ದು ಅನ್ನೋ ಆಪ್ಷನ್ಗೆ. ಸೊ ಸೆಕೆಂಡ್ ರೌಂಡ್ ಕೂಡ ನೀವು ಮಗುವಿನ ಸೀಟ್ ನ ಅಪ್ಲೈ ಮಾಡ್ಬೋದು. ಸೆಕೆಂಡ್ ರೌಂಡ್ ಕೂಡ ಸೇಮ್ ಪ್ರೊಸೆಸ್ ಇರುತ್ತೆ. ಸೊ ನೀವು ರಿಜಿಸ್ಟ್ರೇಷನ್ ಫಿಲ್ ಮಾಡ್ಬೇಕಾಗುತ್ತೆ, ಸೀಟ್ ಅಲೋಕೇಶನ್ ಆಗುತ್ತೆ, ರಿಸಲ್ಟ್ ಬಿಡ್ತಾರೆ. ರಿಸಲ್ಟ್ ಬಿಟ್ಟಾದ ನಂತರ ತಿರ್ಗಾ ಮತ್ತೆ ನಿಮ್ಗೆ ಅವರು ಅಕ್ಸೆಪ್ಟ್ ಮಾಡ್ಲಿಕ್ಕೆ ಆಪ್ಷನ್ ಕೊಡ್ತಾರೆ. ಸೊ ಆಗ ಸೆಕೆಂಡ್ ರೌಂಡ್ ಅಲ್ಲಿ ನಿಮ್ಮ ಮಗುನ ಅಥವಾ ಟೋಟಲ್ 8 ರೌಂಡ್ ಇರುತ್ತೆ. ಸೊ ಈಗ ಫಾರ್ ಎಕ್ಸಾಂಪಲ್ ನಿಮ್ದು ಮಾರ್ಕ್ಸ್ ಈಗ 170 ಆಗಿರ್ಬೋದು. 170 ಆಗಿದೆ, ನಮಗೂ ಆಗುತ್ತೋ ಇಲ್ಲೋ ಅನ್ನೋ ಪ್ರಶ್ನೆ ಕೇಳೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಸೈನಿಕ ಸ್ಕೂಲಿನ ಫೀಸ್ ಬಂದ್ಬಿಟ್ಟು ತುಂಬಾ ಇದೆ, ಮೋರ್ ದೆನ್ 2 ಲ್ಯಾಕ್ ಇದೆ. ನಿಮ್ಗೆ ಗೊತ್ತಿರ್ಬೋದು, ಮೋರ್ ದೆನ್ 2 ಲ್ಯಾಕ್ ಇದೆ. ಸೊ ತುಂಬಾ ಜನ ಇದಕ್ಕೆ ಎಕ್ಸಾಮ್ ಬರೆದಿದ್ರಲ್ಲಿ ಎಲ್ಲರೂ ಕೂಡ ಅಡ್ಮಿಷನ್ ಮಾಡ್ತಾರಂತ ಹೇಳೋದು ಸುಳ್ಳಾಗುತ್ತೆ. ಸೊ ನಿಮ್ಗೂ ಕೂಡ ಈಗ ನಿಮ್ಮ ಮಕ್ಕಳಿಗೆ 170 ಮಾರ್ಕ್ಸ್ 175 ಮಾರ್ಕ್ಸ್ ಆಗಿದೆ, ಸರ್ ನಮ್ಗೆ ಸೀಟ್ ಸಿಗುತ್ತಾ ಇಲ್ಲ, ಅಡ್ಮಿಷನ್ ಮಾಡಿಸ್ಬೇಕು, ನೀವು ವೇಟ್ ಮಾಡಿ 8 ರೌಂಡ್ ತನ. ಅಪ್ ಟು ಎಲ್ಲಿ ತನ ಆಗುತ್ತಂದ್ರೆ ಇವಾಗ ಸ್ಟಾರ್ಟ್ ಆಗಿದ್ದು ಅಪ್ ಟು ಆಗಸ್ಟ್ ತನ ಆಗುತ್ತೆ. ಆಗಸ್ಟ್ ತನ 8 ರೌಂಡ್ಸ್ ಮುಗಿಯುತ್ತೆ. ಅಷ್ಟು 8 ರೌಂಡ್ ಕೌನ್ಸಿಲಿಂಗ್ ಮುಗಿಲಿಕ್ಕೆ ಆಗಸ್ಟ್ ತನ ಆಗುತ್ತೆ ಆಯ್ತಾ. ಈಗ ನೋಡಿ, ಮಾರ್ಚ್, ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್ 6 ತಿಂಗಳ ಕಾಲ ಕೌನ್ಸಿಲಿಂಗ್ ಪ್ರೊಸೆಸ್ ನಡೀತೆ. ಇಲ್ಲೇ ನೋಡಬಹುದು ನೀವು. ಹೌದಾ, ಫಸ್ಟ್ ಕೌನ್ಸಿಲಿಂಗ್ ಆಗಲಿಕ್ಕೆ ನಿಮ್ಗೆ 15ರಿಂದ 6 ಅಂದ್ರೆ 21 ದಿನ ಟೈಮ್ ತಗೊಂಡಿದೆ. ಅಂದ್ರೆ ಪ್ರತಿಯೊಂದು ಕೌನ್ಸಿಲಿಂಗು 21ರಿಂದ 25 ದಿನ ಟೈಮ್ ತಗೊಳುತ್ತೆ. ಪ್ರತಿ ಕೌನ್ಸಿಲಿಂಗ್ ಅಲ್ಲಿ ಯಾರ್ಯಾರು ಸೆಲೆಕ್ಷನ್ ಆಗ್ತಾರೆ ಅವರಿಗೆ ಆಲ್ರೆಡಿ ಸೀಟ್ ಅಲೋಟ್ ಆಗುತ್ತೆ, ಯಾರು ಖಾಲಿ ಬಿಡ್ತಾರೆ ಅಥವಾ ಕೆಲವೊಂದ್ಸಲ ಏನಾಗುತ್ತೆ, ಸೀಟ್ ಅಲೋಟ್ ಆಗಿದ್ರು ಕೂಡ ವೆರಿಫಿಕೇಶನ್ ಅಲ್ಲಿ ಮಗು ಸೀಟ್ ನ ಕಳ್ಕೊಳ್ಳೋ ಅವಕಾಶ ಇರುತ್ತೆ. ಸೊ ಆದ್ದರಿಂದ ನೀವು ಬೇಜಾರಾಗೋ ಅವಶ್ಯಕತೆ ಇಲ್ಲ, ವೇಟ್ ಮಾಡಿ. 170 ಆಗಿರ್ಲಿ, 180 ಆಗಿರ್ಲಿ, 190 ಆಗಿರ್ಲಿ, ಎಷ್ಟೇ ಆಗಿರ್ಲಿ ನಿಮ್ಮ ಮಗುವಿಗೆ ಸೀಟ್ ಸಿಗೋ ಅವಕಾಶ ಇದೆ. ಇಲ್ಲಿ ತನ ಆಗಸ್ಟ್ ತನ ನೀವು ವೇಟ್ ಮಾಡ್ಬೇಕಾಗುತ್ತೆ. 8 ರೌಂಡ್ ಆದ್ಮೇಲೂ ಕೂಡ ನಿಮ್ಮ ಮಗುವಿಗೆ ಸಿಕ್ಕಿಲ್ಲ ಅಂದ್ರೆ ಆಪ್ಷನ್ಸ್ ಇಲ್ಲ. ಸೊ ನೀವು 8 ರೌಂಡ್ ತನ ವೇಟ್ ಮಾಡಿ, 8 ರೌಂಡ್ ತನ ವೇಟ್ ಮಾಡಿ ಮಗುವಿಗೆ ಸೈನಿಕ್ ಸ್ಕೂಲ್ ನ ಅಡ್ಮಿಷನ್ ಪ್ರೊಸೆಸ್ ಈ ತರ ಇರುತ್ತೆ ಆಯ್ತಾ. ಇಲ್ಲಿವರೆಗೆ ನಾವು ಕೆಲವೊಂದು ಮಾಹಿತಿಯನ್ನ ಕೊಟ್ಟಿದ್ದೇವೆ ನಿಮಗೆ ಸೈನಿಕ್ ಸ್ಕೂಲ್ ಬಗ್ಗೆ. ಸೊ ಯಾವ ತರ ಅಡ್ಮಿಷನ್ ಪ್ರೊಸೆಸ್ ಆಗುತ್ತೆ, ಅಲಾಟ್ಮೆಂಟ್ ನ ಯಾವ ತರ ಮಾಡ್ತಾರೆ, ಈ ಕೌನ್ಸಿಲಿಂಗ್ ಅಂದ್ರೆ ಯಾವ ತರ ಇರುತ್ತೆ ಅನ್ನೋದೊಂದು ಮಾಹಿತಿ ಇದೆ. ಸೊ ನೀವು
16ರಿಂದ 18ನೇ ತಾರೀಕು, ಇವತ್ತು 16, 18ನೇ ತಾರೀಕುವರೆಗೆ ಕೂಡ ನಿಮಗೆ ಈ ಕೌನ್ಸಿಲಿಂಗ್ ಆಪ್ಷನ್ ಇದೆ. ಸೊ ಕರೆಕ್ಟ್ ಆಗಿ ನೋಡಿ. ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಿದ್ರೆ ನಮ್ಮ ಸಂಸ್ಥೆಗೆ ಕಾಲ್ ಮಾಡಿ. ಹಾಗೆ ಈ ವರ್ಷದಿಂದ ನಾವು ಪ್ರತಿ ವರ್ಷದಂತೆ ಕೂಡ ಸೈನಿಕ ಹಾಗೂ ನವೋದಯ ತರಬೇತಿ ನೀಡ್ತಾ ಬಂದಿರುತ್ತೇವೆ. ಸೊ ನಮ್ಮ ಯೂಟ್ಯೂಬ್ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿ ನಿಮ್ಗೆ ಬರೋ ದಿನಗಳಲ್ಲಿ ಸಿಗ್ತಾ ಇರುತ್ತೆ. ನಿಮ್ಗೆ ಏನಾದ್ರೂ ಹೆಚ್ಚು ಕಡಿಮೆ ಡೌಟ್ಸ್ ಇದ್ರೆ ಅಥವಾ ಸೈನಿಕದ ಬಗ್ಗೆ, ನವೋದಯದ ಬಗ್ಗೆ ಕೆಲವೊಂದು ಮಾಹಿತಿಗಳು ಬೇಕಿದ್ರೆ ನಮ್ಮ ಸಂಸ್ಥೆಯ ಫೋನ್ ನಂಬರ್ಗೆ ಕಾಲ್ ಮಾಡಿ. ನಾವು ಚೆನ್ನಾಗಿ ರೆಸ್ಪಾಂಡ್ ಮಾಡಿ ನಿಮ್ಗೆ ಎಲ್ಲ ಮಾಹಿತಿಯನ್ನು ತಿಳಿಸ್ಕೊಡ್ತೇವೆ. ನಮ್ಮ ವಿಡಿಯೋ ನಿಮ್ಗೆ ಲೈಕ್ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಿಡಿಯೋಗೆ ಲೈಕ್ ಕೊಡಿ. ಹೆಚ್ಚಿನ ಮಾಹಿತಿನ, ಏನಾದ್ರು ಹೆಚ್ಚಿನ ಮಾಹಿತಿ ಬಗ್ಗೆ ನಿಮ್ಗೆ ವಿಡಿಯೋ ಬೇಕಿದ್ರೆ ಕಮೆಂಟ್ ಮಾಡಿ ತಿಳಿಸಿ, ಯಾವುದರ ವಿಷಯದ ಬಗ್ಗೆ ನಿಮ್ಗೆ ಮಾಹಿತಿ ಬೇಕು ಅಂತ. ಧನ್ಯವಾದಗಳು.